ಹಲೋ ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಸೆಟ್ ಕೆಮಿಸ್ಟ್ರಿ ಸಬ್ಜೆಕ್ಟ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಹಾಗಿದ್ರೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಹೇಳ್ತೀನಿ. ನನ್ನ ಹೆಸರು ಮೌಲೇಶ್ ಕಮ್ಮಾರ್ ಅಂತ. ನಾನು 2015ರಲ್ಲಿ MSc ಫಿಸಿಕಲ್ ಕೆಮಿಸ್ಟ್ರಿ ಕಂಪ್ಲೀಟ್ ಮಾಡಿದ್ದೆ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಅದೇ ಥರ 2015ರಲ್ಲೇ ಕೆಸೆಟ್ ಎಕ್ಸಾಮ್ನೂ ಸಹಿತ ಪಾಸ್ ಮಾಡಿದ್ದೆ. ಸೊ ಅವುಗಳ ಟೈಮ್ಗೆ 56% ಬಂದಿತ್ತು ನನಗೆ. ನೆಕ್ಸ್ಟ್ 2016 ಡಿಸೆಂಬರ್ನಲ್ಲಿ CSIR ನೆಟ್ ಎಕ್ಸಾಮ್ LSನ ಕ್ವಾಲಿಫೈ ಮಾಡಿದ್ದೆ. ಅದೇ ಥರ 2 ಟೈಮು ಗೇಟ್ ಎಕ್ಸಾಮು ಸಹಿತ ನಾನು ಪಾಸ್ ಮಾಡಿದ್ದೀನಿ. ಇದ್ರ ಜೊತೆಗೆ ರೀಸೆಂಟಾಗಿ 2021ರಲ್ಲಿ ನಡೆದಿರುವಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಸಹಿತ ನಾನು ಸೆಲೆಕ್ಟ್ ಆಗಿದ್ದೆ ಮತ್ತು 75ನೇ ರ್ಯಾಂಕು ಸಹಿತ ನನಗೆ ಬಂದಿದೆ. ನಾನು 2A ಕ್ಯಾಟಗರಿದಲ್ಲಿ ಸೆಲೆಕ್ಟ್ ಆಗಿದ್ದೀನಿ. ಸೊ ಇದೆಲ್ಲ ಆಗಿದ್ದ ಮೇಲ್ಗಡೆ ಅಂದರೆ ನಾನು ಇಷ್ಟೆಲ್ಲ ಕ್ವಾಲಿಫಿಕೇಷನ್ ಇದೆ ನನಗೆ. ಸೊ ಈ ಎಲ್ಲ ಎಕ್ಸ್ಪೀರಿಯನ್ಸಸ್ ಬೇಸಿಸ್ ಮೇಲ್ಗಡೆ ನಾನು ನಿಮಗೆ ಹೇಳ್ತೀನಿ ಯಾವ ಥರ ಕೆಸೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತಂದು. ಮೊದಲಿಗೆ ಕೆಸೆಟ್ ಎಕ್ಸಾಮ್ ಪ್ಯಾಟರ್ನ ನಾವು ತಿಳ್ಕೋಬೇಕು. ಸೊ ನಿಮಗೆಲ್ಲ ಗೊತ್ತಿದೆ. ಸೊ ಪೇಪರ್ 1ನಲ್ಲಿ ಜನರಲ್ ಪೇಪರ್ ಇರುತ್ತೆ, ನೆಕ್ಸ್ಟು ಪೇಪರ್ 2ದಲ್ಲಿ ಸಬ್ಜೆಕ್ಟ್ ಸ್ಪೆಸಿಫಿಕ್ ಪ್ರಿಪೇರ್ ಇರುತ್ತೆ ಅಂತಂದು. ಸೊ ನಿಮಗೆ ಗೊತ್ತಿರೋ ಹಾಗೆ ಪೇಪರ್ 1 100 ಮಾರ್ಕ್ಸಿಗೆ ಇರುತ್ತೆ, ನೆಕ್ಸ್ಟು ಪೇಪರ್ 2 200 ಮಾರ್ಕ್ಸ್ಗೆ ಇರುತ್ತೆ ಅಂತಂದು. ಸೊ ನಾವು ಎರಡನೇ ಪೇಪರ್ ಎಸ್ಪೆಷಲಿ ಕೆಮಿಸ್ಟ್ರಿ ಪೇಪರ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಯಾವುದೇ ಒಂದು ಎಕ್ಸಾಮ್ನ ಪ್ರಿಪೇರ್ ಆಗ್ತಾ ಇದ್ವಿ ಅಂದ್ರೆ ನಾವು 3 ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕು. ಸೊ ಸ್ಟೆಪ್ ನಂಬರ್ 1, ಕಂಪ್ಲೀಟ್ ಸಿಲೆಬಸ್ನ ಅದು ಯಾವ ಥರ ಸಿಲೆಬಸ್ನಲ್ಲಿ ಮೆನ್ಷನ್ ಮಾಡಿರ್ತಾರೋ ಅದೇ ಥರ ಓದ್ತಾ ಹೋಗಬೇಕು. ಎರಡನೇ ಸ್ಟೆಪ್ನಲ್ಲಿ ಏನು ಮಾಡಬೇಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನಾವು ಸಾಲ್ವ್ ಮಾಡಬೇಕು. ಸೊ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡೋದ್ರಿಂದ ನಮಗೆ ಎಕ್ಸಾಮ್ದ ಡಿಫಿಕಲ್ಟಿ ಲೆವೆಲ್ ಗೊತ್ತಾಗುತ್ತೆ. ನೆಕ್ಸ್ಟು ಎಕ್ಸಾಮ್ನ ಯಾವ ಲೆವೆಲ್ನಲ್ಲಿ ಇಡ್ತಾ ಇದ್ದಾರೆ ಅನ್ನೋದು ಸಹಿತ ನನಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟು 3ನೇ ಸ್ಟೆಪ್ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡೋದು ಅಂತಂದು. ಸೊ ಈಗ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದ್ಮೇಲೆ ನಮಗೆ ಪ್ರಾಕ್ಟೀಸ್ಗೆ ಅಂತಂದು ಮಾಡೆಲ್ ಕ್ವಶನ್ ಪೇಪರ್ಸ್ಗಳು ಬೇಕಾಗುತ್ತೆ. ಆ ಪೇಪರ್ಸ್ಗಳನ್ನು ನಾವು ಸಾಲ್ವ್ ಮಾಡಿದ್ದೇ ಆಯ್ತು ಅಂದ್ರೆ ನಾವು ನಮ್ಮ ಪ್ರಿಪ್ರೇಷನ್ 100% ಕಂಪ್ಲೀಟ್ ಆಗುತ್ತೆ ಅಂತಂದು. ಸೊ ನೆಕ್ಸ್ಟ್ ಪೇಪರ್ 1 ಸಹಿತ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು 2 ಪೇಪರ್ಸ್ಗಳಿಗೆ ಪೇಪರ್ 1 ಮತ್ತು ಪೇಪರ್ 2ಗೆ ಈಕ್ವಲ್ ಇಂಪಾರ್ಟೆನ್ಸ್ನ ಕೊಡಬೇಕಾಗುತ್ತೆ. ಸೊ ಕೊಟ್ಟಿದ್ದೇ ಆಯಿತು ಅಂದರೆ ನಾವು ಎಕ್ಸಾಮ್ನ ಪ್ರಿಪೇರ್ ಆಗ್ಬೋದು. ನೆಕ್ಸ್ಟು ನಾವು ಎಕ್ಸಾಮ್ನ ಹೋಗಿ ಬರೆದ್ವಿ ಅಂದ್ರೆ ಅವಾಗೂ ಸಹಿತ ಆ ಎಕ್ಸಾಮು ಪಾಸ್ ಆಗುತ್ತೆ ಅಂತಂದು. ನಾನು ನಿಮಗೆ ಒಂದು ಬುಕ್ನ ರೆಕಮೆಂಡ್ ಮಾಡ್ತೀನಿ. ಅದ್ಯಾವುದು ಅಂದರೆ ಈಗ ನಾವು ಪೇಪರ್ 2 ಪ್ರಿಪೇರ್ ಆಗುವಂಥ ಟೈಮ್ನಲ್ಲಿ ನಮಗೆ ಸೆಕೆಂಡ್ PUC ಕಾನ್ಸೆಪ್ಟ್ಸ್ಗಳು ನಮಗೆ ಫುಲ್ ಸ್ಟ್ರಾಂಗ್ ಇರಬೇಕು. ಈ ಸೆಕೆಂಡ್ PUC ಕಾನ್ಸೆಪ್ಟ್ಗಳು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತು ಭಾಳಷ್ಟು ಕೆಲವೊಂದು ಬೇಸಿಕ್ಸ್ಗಳು ನಿಮ್ಮ ಸ್ಟ್ರಾಂಗ್ ಆಗಬೇಕಲ್ಲ, ಅವಾಗಷ್ಟೇ ನಾವು ಈ ಎಕ್ಸಾಮ್ನ ಪಾಸ್ ಮಾಡೋದಕ್ಕಾಗುತ್ತೆ. ಸೊ ಈ ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ನಾನು ಒಂದು ಪುಸ್ತಕವನ್ನು ಬರೆದಿದ್ದೀನಿ. ಚಾಪ್ಟರ್ ವೈಸ್ ಆ್ಯಂಡ್ ಟಾಪಿಕ್ ವೈಸ್ ಕೆಮಿಸ್ಟ್ರಿ ಮೆಮೊರಿ ಟ್ರಿಕ್ಸ್ ಅಂತಂದು. ಈ ಬುಕ್ ಏನಿದೆ ಅಲ್ಲ, ಇದು ಕ್ಲಾಸ್ 11th ಮತ್ತು 12th ಅಂದರೆ PUC 1 ಮತ್ತು PUC 2 ಸ್ಟೂಡೆಂಟ್ಸ್ಗೋಸ್ಕರನ ಬರೆದಿರೋದು. ಬಟ್ ನೆಟ್ ಎಕ್ಸಾಮ್ ಮತ್ತು ಸೆಟ್ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಾ ಇರ್ತಿರಲ್ಲ, ನೀವು ನಿಮ್ಮ ಬೇಸಿಕ್ಸ್ಗಳನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪುಸ್ತಕವನ್ನು ಯೂಸ್ ಮಾಡ್ಬೋದು. ಈ ಒಂದು ಪುಸ್ತಕದಲ್ಲಿ ಕಾನ್ಸೆಪ್ಟ್ಸ್ಗಳನ್ನು ಮತ್ತು ಕೆಲವೊಂದು ಫಾರ್ಮುಲಾಗಳನ್ನು ಯಾವ ಥರ ನೆನ್ಪಿಟ್ಕೋಬೇಕು ಅನ್ನೋ ಟೆಕ್ನಿಕ್ಸ್ಗಳನ್ನು ಇದರಲ್ಲಿ ಕೊಟ್ಟಿದ್ದೀವಿ. ಸೊ ಈ ಒಂದು ಪುಸ್ತಕವನ್ನು ನೀವು ಯೂಸ್ ಮಾಡಿದ್ದಾಯಿತು ಅಂದ್ರೆ ನೀವು ಬೇಸಿಕ್ ಸ್ಟ್ರಾಂಗ್ ಆಗುತ್ತೆ. ಆ ಬೇಸಿಕ್ ಸ್ಟ್ರಾಂಗ್ ಆಗಿದ್ದ ಮೇಲ್ಗಡೆ ಉಳಿದಿರುವಂಥ ಸಿಲೆಬಸ್ನು ಸಹಿತ ನೀವು ಓದ್ಬೋದು ಅಂತಂದು. ಈ ಒಂದು ಪುಸ್ತಕ ನಿಮಗೆ ಏನಾದರೂ ಬೇಕಾಗಿತ್ತು ಅಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕಿಗೆ ಹೋಗ್ಬಿಟ್ಟು ಈ ಬುಕ್ನ ಪರ್ಚೇಸ್ ಮಾಡ್ಬೋದು. ಸೊ ಇಷ್ಟು ಹೇಳಿಬಿಟ್ಟು ಇನ್ನೂ ಡೀಟೇಲ್ ಆಗಿ ಯಾವ ಥರ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಸಹಿತ ನಾನು ನಂತರದ ಕ್ಲಾಸಸ್ಗಳಲ್ಲಿ ಹೇಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಧನ್ಯವಾದಗಳು.